ಶಿವಾಜಿನಗರ ಮೆಟ್ರೋ ಸ್ಟೇಷನ್ಗೆ ನಾಮಕರಣವನ್ನ ಮಾಡಬೇಕಾದ್ರೆ ನಮ್ಮ ಹೆಸರುಗಳನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ನಾವು ಕೊಡುವಂತಹ ಹೆಸರುಗಳನ್ನು ಕನ್ಸಿಡರ್ ಮಾಡಬೇಕು ಅಂತ ಶಿವಾಜಿನಗರ ಕ್ಷೇತ್ರದ ಶಾಸಕರು ಮತ್ತು ಕೆಲವರು ಹೇಳಿದ್ದಾರೆ ಸರ್ಕಾರಕ್ಕೆ. ಸೊ ಈ ವಿಚಾರ ಈಗ ವಿವಾದದ ಕೇಂದ್ರ ಬಿಂದು ಆಗ್ತಿದೆ. ಸರ್ಕಾರದಿಂದಲೇ ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ ಸಿಗೋ ರೀತಿ ಆಯ್ತಾ ಅನ್ನೋದು ಪ್ರಶ್ನೆ. ಮನವಿ ಕೊಟ್ಟರೆ ಶಿಫಾರಸು ಮಾಡೋದಾಗಿ ಸಿಎಂ ಹೇಳಿದ್ರು. ಯಾವಾಗ ಮೊನ್ನೆ ಈವೆಂಟ್ನಲ್ಲಿ ಕ್ರಿಶ್ಚಿಯನ್ನರ ಒಂದು ಈವೆಂಟ್ನಲ್ಲಿ ಪಾಲ್ಗೊಂಡಿದ್ರು, ಆಗ ಬಿಷಪ್ ಒಬ್ಬರು ಶಿವಾಜಿನಗರದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ಅಂತ ಇಡಿ ಅಂತ ಕೇಳಿದ್ರು. ಇದನ್ನ ಆಯಿತು ಪರಿಗಣನೆಗೆ ತೆಗೆದುಕೊಳ್ಳೋಣ, ಮನವಿ ಬಂದರೆ ನೋಡೋಣ ಅಂತ ಹೇಳಿ ಸ್ಟೇಜ್ನಲ್ಲೇ ಮಾತಾಡಿದ್ರು. ಇದಾದ ಬಳಿಕ ಇವತ್ತು ಮನವಿ ಪತ್ರವನ್ನು ಶಿವಾಜಿನಗರದ ಕ್ಷೇತ್ರದ ಶಾಸಕರು ಕೊಡ್ತಾ ಇದ್ದಾರೆ. ರೆಜ್ವಾನ್ ಅರ್ಷದ್ ಅವರು ಯಾವ ಬೇಸಿಸ್ ಮೇಲೆ ಈ ವಿಚಾರವನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ನಾಮಕರಣವನ್ನು ಮಾಡಬೇಕು ಎನ್ನುವಂಥ ಶಿಫಾರಸನ್ನು CM ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಮೊದಲೇದಾಗಿ ಶಿವಾಜಿನಗರ ಮೆಟ್ರೋ ನಿಲ್ದಾಣ, ಇದಕ್ಕೆ ಸೇಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ಈ ಹಿಂದೆ ಕೂಡ ಪಾದ್ರಿಗಳೆಲ್ಲ ಹೋಗ್ಬಿಟ್ಟು CMಗೂ ಕೂಡ ಮನವಿಯನ್ನು ಮಾಡಿದರು. ಆ ಒಂದು ಬೇಸ್ ಮೇಲೆ CM ಸಿದ್ದರಾಮಯ್ಯನವರು ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ಇಲ್ಲ, ಇನ್ನೂ ಶಿಫಾರಸು ಮಾಡಿಲ್ಲ. ಯಾರು ಹೇಳಿದ್ರು ಶಿಫಾರಸು ಮಾಡಿದ್ದಾರೆ ಅಂತ? ಕೇಂದ್ರಕ್ಕೆ ಸರ್? ಇಲ್ಲ. ಮೊನ್ನೆ ತಾನೇ ಮತ್ತೊಂದು ಬಾರಿ ಶಿವಾಜಿನಗರ ಕ್ಷೇತ್ರದ ಭಾಳಷ್ಟು ಜನ ಮತ್ತು ಕ್ರೈಸ್ತ ಸಮುದಾಯದ ಭಾಳಷ್ಟು ಜನ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಮನವಿ ಮಾಡಿ ಇದು ಸೆಂಟ್ ಮೇರಿ ಸ್ಟೇಷನ್ ಅಂತ ನಾಮಕರಣ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಕಾರ್ಯಕ್ರಮದಲ್ಲಿ ಹೇಳಿದರು, ಸ್ಥಳೀಯ ಶಾಸಕರು ಅಂದರೆ ನಾನು ಎಲ್ಲ ಸಂಬಂಧಪಟ್ಟ ಜನರಿಗೆ, ಏರಿಯಾ ಜನರಿಗೆ ಎಲ್ಲರಿಗೂ ಮಾತನಾಡಿ ತದನಂತರ ನನಗೆ ಒಂದು ಶಿಫಾರಸು ಮಾಡಿದ್ರೆ ಆ ಶಿಫಾರಸನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಸರ್ಕಾರದ ಮೇಲೆ ಈ ತುಷ್ಟೀಕರಣದ ಪಾಲಿಟಿಕ್ಸ್ ಅನ್ನು ಅವ್ರು ಮಾಡ್ತಾರೆ ಅಂತ ಯಾವಾಗ ಅಪವಾದ ಬರುತ್ತೆ ಅಂದ್ರೆ, ಆಲ್ರೆಡಿ ಮೆಟ್ರೋ ಸ್ಟೇಷನ್ಗಳಿಗೆ ಕೆಲ ಹೆಸರುಗಳ ನೀಡಿ ಅಂತ ಸಾರ್ವಜನಿಕರು ಶಿಫಾರಸು ಮಾಡಿದ್ದಾರೆ. ಶಂಕರ್ನಾಗ್ ನಿಲ್ದಾಣ ಅಂತಿಡಿ, ಬಸವಣ್ಣನವರ ನಿಲ್ದಾಣ ಅಂತಿಡಿ, ವಿಶ್ವೇಶ್ವರಯ್ಯ ಅವರ ನಿಲ್ದಾಣ ಅಂತಿಡಿ ಅಂತ. ಅದು ಯಾವುದನ್ನು ಕನ್ಸಿಡರ್ ಮಾಡೋದಕ್ಕೆ ಮನಸ್ಸೇ ಮಾಡಿದವರು ನೀವು ಇದಕ್ಕೆ ಮನವಿ ಮಾಡ್ಕೊಳ್ಳಿ ಬೇಕಾದ್ರೆ ನೋಡೋಣ ಅಂತ ಹೇಳ್ತಿರೋದು ಅಪೀಸ್ಮೆಂಟ್ ಪಾಲಿಟಿಕ್ಸ್ನ ಭಾಗ ಅಂತ ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಿಜೆಪಿಯವರು ಜೋರು ಮಾಡ್ತಾರೆ. ಸೊ ಬಯಸಿ ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ತಿದ್ಯಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಸಹಜವಾಗಿ ವಿವಾದಗಳನ್ನ ಪದೇ ಎಳ್ಕೊಳ್ತಿದೆಯಾ ಅನ್ನುವಂಥ ಅನುಮಾನ ಮೂಡುವಂಥ ರೀತಿಯಲ್ಲೇ ಇದೆ. ಯಾಕಂದರೆ ಈಗಾಗಲೇ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಈಗಿರುವಂಥ ಶಿವಾಜಿನಗರ ಮೆಟ್ರೋ ಸ್ಟೇಷನ್ನ ಶಿವಾಜಿ ಹೆಸರು ಬದಲಿಗೆ ಸಂತ ಮೇರಿ ಹೆಸರನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಫಾರಸು ಮಾಡಿದ್ರೆ ಪರಿಗಣಿಸ್ತೀನಿ ಅನ್ನುವ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ರಿಂದ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅವರು, ಅಂದರೆ ಶಿವಾಜಿನಗರ ಶಾಸಕರು, ಅವರು ಇವತ್ತು ಒಂದು ಶಿಫಾರಸ್ಸಿಗಾಗಿ ಮನವಿಯನ್ನು ಕೊಡಬೇಕು ಮುಂದಾಗಿದ್ದಾರೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದಕ್ಕೆ ಸಂತ ಮೇರಿ ಮೆಟ್ರೋ ಸ್ಟೇಷನ್ ಅನ್ನುವಂಥ ಹೆಸರನ್ನು ಇಡಬೇಕು ಅನ್ನುವಂಥ ಮನವಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಹಜವಾಗಿ ಇದು ವಿವಾದ ಸ್ವರೂಪವನ್ನು ಪಡೆದುಕೊಳ್ತಿರುವಂಥದ್ದು. ಅಂದರೆ ನಿನ್ನೆ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥ ಫಡ್ನವೀಸ್ ಅವರು ಮಾಡಿರುವಂಥ ಪ್ರತಿಕ್ರಿಯೆ ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಶುರು ಮಾಡಿರುವಂಥದ್ದು. ಯಾಕೆ ಇರುವಂಥ ಶಿವಾಜಿಯ ಹೆಸರನ್ನು ಬದಲಿಸ್ತೀರಿ ಅನ್ನುವಂಥ ಪ್ರಶ್ನೆ ಎತ್ತಿರುವಂಥದ್ದು. ಹೀಗೆ ಒಂದು ರೀತಿಯ ವಿವಾದಗಳು ಮೊದಲು ಅಲ್ಲ, ಮತ್ತೆ ಪದೇ ಅದು ರಿಪೀಟ್ ಕೂಡ ಆಗ್ತಾ ಇರುವಂಥದ್ದು. ಅದು ವಿಶೇಷವಾಗಿ ಹಬ್ಬದ ಸಂದರ್ಭದಲ್ಲಿ ಆಗಿರುವಂಥ ಈ ಒಂದು ಕೋಮು ದಳ್ಳೂರಿ ಸಂದರ್ಭದಲ್ಲೂ ಕೂಡ ಇನ್ನೊಂದು ಅದೇ ರೀತಿಯ ಅಥವಾ ವಿವಾದಾತ್ಮಕವಾದಂಥ ನಿರ್ಧಾರಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ, ಅದನ್ನು ಹೇಗೆ ಸಮರ್ಥಿಸ್ಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಕೂಡ. ಮಮತಾ. ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಆಗಲೇ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅಪೋಸ್ ಮಾಡಿದ್ದಾರೆ ಇದನ್ನ. ನೀವು ಯಾವಾಗಲೂ ಕಾಂಗ್ರೆಸ್ನವರು ಶಿವಾಜಿಗೆ ಮಹಾರಾಜ್ಗೆ ಮೋಸ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ, ಜವಾಹರ್ಲಾಲ್ ನೆಹರು ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೀರಾ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಬಟ್ ರಾಜ್ಯ BJP ಅವರು ಇದನ್ನು ಯಾವಾಗ ಶುರು ಮಾಡ್ತಾರೆ, ಇನ್ನೊಂದು ಅಸ್ತ್ರ ಸಿಕ್ಕಿದೆ ಹೋರಾಟಕ್ಕೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಷ್ಟೇ.